ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನ್ ಸೌಮ್ಯ ಮಳಲಿ. ದಿನ ಕಳೆದಂತೆ ಕೊರೋನಾ ಪಾಸಿಟಿವ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಇವತ್ತು ಕೂಡ ರಾಜ್ಯದಲ್ಲಿ 4000 ಪ್ಲಸ್ ಪಾಸಿಟಿವ್ ಕೇಸಸ್ ಪತ್ತೆಯಾಗಿದೆ. ಅದರ ಜೊತೆಗೆ ಮತ್ತಷ್ಟು ಮೇಜರ್ ಸುದ್ದಿ ಇದೆ, ಒಂದೊಂದೇ ನೋಡೋಣ. ಕರ್ನಾಟಕದಲ್ಲಿ ಕೊರೋನಾ ರಣಕೇಕೆ ಮುಂದುವರೆದಿದ್ದು ಇವತ್ತು ಕೂಡ ಸೋಂಕಿತರ ಸಂಖ್ಯೆ 4000 ಗಡಿ ದಾಟಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯದಲ್ಲಿ 4120 ಪಾಸಿಟಿವ್ ಕೇಸಸ್ ಪತ್ತೆಯಾಗಿದೆ. ಬೆಂಗಳೂರು ಒಂದರಲ್ಲೇ ಇವತ್ತು 2156 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯದಲ್ಲಿ ಒಟ್ಟು 91 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದು ಬೆಂಗಳೂರಲ್ಲಿ 36 ಮಂದಿ ಸೋಂಕಿತರು ಪ್ರಾಣ ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 63772ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ 31777ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಈವರೆಗೆ 1331 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ರೆ ಬೆಂಗಳೂರಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 667ಕ್ಕೆ ಏರಿಕೆಯಾಗಿದೆ. ಖಾಸಗಿ ಆಸ್ಪತ್ರೆಗಳ ಮೇಲೆ ಐಎಎಸ್ ಅಧಿಕಾರಿಗಳ ಕಣ್ಗಾವಲಿಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಖಾಸಗಿ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳ ಮೇಲೆ ನಿಗಾ ಇಡಲು ಹಿರಿಯ ಐಎಎಸ್ ಅಧಿಕಾರಿಗಳ ಟೀಮ್ ರಚನೆ ಮಾಡಲಾಗಿದೆ. ಬೆಂಗಳೂರಿನ 31 ಖಾಸಗಿ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳ ಪಟ್ಟಿ ರೆಡಿ ಮಾಡಲಾಗಿದ್ದು 7 ಜನ ಹಿರಿಯ ಐಎಎಸ್ ಅಧಿಕಾರಿಗಳ ನೇತೃತ್ವದ ತಂಡದ ರಚನೆ ಮಾಡಲಾಗಿದೆ. ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಟೀಮ್ ರಚನೆ ಮಾಡಿದ್ದು ಹಿರಿಯ ಐಎಎಸ್ ಅಧಿಕಾರಿಗಳಾದ ಉಮಾ ಮಹದೇವನ್, ಮಹಮ್ಮದ್ ಮೊಹ್ಸಿನ್, ಏಕ್ರೂಪ್ ಕೌರ್, ಮಹೇಶ್ವರ್ ರಾವ್, ಕಪಿಲ್ ಮೋಹನ್, ಹರ್ಷ ಗುಪ್ತಾ ಮತ್ತು ಗೌರವ್ ಗುಪ್ತಾ ನೇತೃತ್ವದ 7 ಅಧಿಕಾರಿಗಳು ತಂಡದಲ್ಲಿದ್ದಾರೆ. ಪ್ರತಿ ಐಎಎಸ್ ಅಧಿಕಾರಿಗೆ ತಲಾ 4 ರಿಂದ 6 ಖಾಸಗಿ ಆಸ್ಪತ್ರೆಗಳ ಹೊಣೆಗಾರಿಕೆ ನೀಡಲಾಗಿದ್ದು ತಂಡದಲ್ಲಿ ಪ್ರತಿ ಆಸ್ಪತ್ರೆಗೂ ತಲಾ ಒಬ್ಬೊಬ್ಬ ಸ್ಥಳೀಯ ಬಿಬಿಎಂಪಿ ಅಥವಾ ಬೆಸ್ಕಾಂ ಅಧಿಕಾರಿಗಳು, ತಲಾ ಒಬ್ಬೊಬ್ಬ ಆರೋಗ್ಯ ಮಿಶ್ರ ಅಧಿಕಾರಿ ಇರಲಿದ್ದಾರೆ. ಹೇಳಿದಷ್ಟು ಬೆಡ್ ನೀಡದ ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರದಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಕೋವಿಡ್ ರೋಗಿಗಳಿಗೆ 50% ಹಾಸಿಗೆಗಳನ್ನು ನೀಡದ ಖಾಸಗಿ ಆಸ್ಪತ್ರೆಗಳಿಗೆ ಡಿಎಚ್ಒ ಬಿಸಿಯನ್ನು ಮುಟ್ಟಿಸಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಜಯನಗರದ ಅಪೋಲೋ ಆಸ್ಪತ್ರೆ ಮತ್ತು ವಿಕ್ರಮ್ ಆಸ್ಪತ್ರೆಗೆ ಚುರುಕು ಮುಟ್ಟಿಸಿದ್ದ ಡಿಎಚ್ಒ ಇದೀಗ ಸಾಕ್ರಾ ಆಸ್ಪತ್ರೆ, ಯಲಹಂಕದ ಮಾನಸ ಆಸ್ಪತ್ರೆ, ಆರ್ಕೆ ಆಸ್ಪತ್ರೆ, ನಾಗರಬಾವಿಯ ಫೋರ್ಟಿಸ್ ಆಸ್ಪತ್ರೆಗಳಿಗೂ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಮುಂದಿನ 24 ಗಂಟೆಗಳ ಒಳಗೆ ಸೂಕ್ತ ಪ್ರತಿಕ್ರಿಯೆ ನೀಡದೇ ಇದ್ರೆ ಒಪಿಡಿ ಬಂದ್ ಮಾಡಿಸೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದಕ್ಕೂ ಬಗದೇ ಇದ್ರೆ ಆಸ್ಪತ್ರೆ ಲೈಸೆನ್ಸ್ ರದ್ದು ಮಾಡುವುದಾಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಅಧಿಕಾರ ವಹಿಸಿಕೊಂಡ ಮರುದಿನವೇ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಕೋವಿಡ್ ಆಸ್ಪತ್ರೆಗಳಿಗೆ ಭೇಟಿ ನೀಡ್ತಾ ಇದ್ದಾರೆ. ಸಾಕ್ರಾ, ವೈದೇಹಿ, ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ಭೇಟಿ ನೀಡಿದ ಮಂಜುನಾಥ್ ಪ್ರಸಾದ್ ಬೆಡ್ ನೀಡದ ಖಾಸಗಿ ಆಸ್ಪತ್ರೆಗಳನ್ನು ತರಾಟೆ ತೆಗೆದುಕೊಂಡ್ರು. ಈ ವೇಳೆ ಮಾತನಾಡಿದ ನೂತನ ಬಿಬಿಎಂಪಿ ಆಯುಕ್ತರು ಆಸ್ಪತ್ರೆಗಳಲ್ಲಿ ಬೆಡ್ಗಳನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅನ್ನೋ ಮಾಹಿತಿ ಇತ್ತು. ಹೀಗಾಗಿ 3 ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ವಿ ಅಂತ ಹೇಳಿದ್ರು. ಸಾಕ್ರಾ, ವೈದೇಹಿ, ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗಳಲ್ಲಿ ಪರಿಶೀಲನೆ ನಡೆಸಿದ್ದೇನೆ. ಕೊಲಂಬಿಯಾ ಆಸ್ಪತ್ರೆ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ಸಾಕ್ರಾ ಮತ್ತು ವೈದೇಹಿ ಆಸ್ಪತ್ರೆಗಳಲ್ಲಿ ನಮ್ಮ ಆದೇಶವನ್ನು ಸರಿಯಾಗಿ ಪಾಲಿಸ್ತಾ ಇಲ್ಲ. ಇಂದು ರಾತ್ರಿಯೊಳಗೆ ಸ್ಪಂದಿಸದಿದ್ರೆ ಒಪಿಡಿ ಬಂದ್ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದೇನೆ ಅಂತ ಹೇಳಿದ್ದಾರೆ. ಡೆಡ್ ಬಾಡಿ ತಗೊಳ್ಳೋಕೆ ಆಸ್ಪತ್ರೆಗೆ ದುಡ್ಡು ಕಟ್ಟಿಲ್ಲ ಅಂತ ಕೊರೋನಾ ಪಾಸಿಟಿವ್ ಅಂತಿದ್ದಾರೆ ಅಂತ ಕುಟುಂಬಸ್ಥರು ಆರೋಪವನ್ನು ಮಾಡಿದ್ದಾರೆ. ಕುಮಾರಸ್ವಾಮಿ ಲೇಔಟ್ನಲ್ಲಿರುವಂತಹ ಸಾಗರ ಆಸ್ಪತ್ರೆಯಲ್ಲಿ ನೆಗೆಟಿವ್ ಬಂದಿರೋ ರೋಗಿಯನ್ನ ಕೋವಿಡ್ ಐಸಿಯುನಲ್ಲಿ ಇಟ್ಬಿಟ್ಟು ಟ್ರೀಟ್ಮೆಂಟ್ ಕೊಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಮಂಗಳವಾರ 54 ವರ್ಷದ ಜಗದೀಶ್ ಅನ್ನೋರನ್ನ ಉಸಿರಾಟದ ತೊಂದರೆ ಹಿನ್ನೆಲೆಯಲ್ಲಿ ಸಾಗರ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಸ್ವಾಬ್ ಟೆಸ್ಟ್ ಮಾಡಿದಾಗ ಕೊರೋನಾ ನೆಗೆಟಿವ್ ಅಂತ ರಿಪೋರ್ಟ್ ಬಂದಿತ್ತು. ಆದರೆ ಈಗ ವ್ಯಕ್ತಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಆದರೆ ಈಗ ಆಸ್ಪತ್ರೆ ವತಿಯಿಂದ ಪುನಃ ಕೊರೋನಾ ಪಾಸಿಟಿವ್ ಅಂತ ರಿಪೋರ್ಟ್ ರೆಡಿ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಡೆಡ್ ಬಾಡಿ ತಗೊಂಡು ಹೋಗೋದೇ ದೊಡ್ಡ ಸವಾಲಾಗ್ಬಿಟ್ಟಿದೆ. ವ್ಯಕ್ತಿಗೆ ಕೊರೋನಾ ಇದೆಯಾ ಇಲ್ವಾ ಅನ್ನೋ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇಲ್ಲ. ಮೊದಲು 2 ಲಕ್ಷ ಕೊಡಿ ಡೆಡ್ ಬಾಡಿ ತಗೊಂಡು ಹೋಗಿ ಅಂತ ಹೇಳಿದ್ರಂತೆ. ಇವಾಗ ನೋಡಿದ್ರೆ ಮತ್ತೆ 80,000 ಕಟ್ಟಿ ಅಂತ ಖ್ಯಾತೆ ತೆಗೆದಿದ್ದಾರೆ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ಕೊರೋನಾ ಮತ್ತಷ್ಟು ಹೆಚ್ಚಾಗಬಹುದು ಅಂತ ತಜ್ಞರು ಭವಿಷ್ಯ ನುಡಿದಿದ್ದಾರೆ. ಮುಂದೆ ಚಳಿಗಾಲ ಬೇರೆ ಇರೋದ್ರಿಂದ ಕೊರೋನಾ ಮತ್ತಷ್ಟು ರೌದ್ರ ತಾಂಡವ ತೋರಬಹುದು ಅಂತ ಐಐಟಿ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಬಿಸಿಲು ಕಡಿಮೆ ಇರುತ್ತೆ. ತಾಪಮಾನ ಕುಸಿಯುವ ಕಾರಣ ಕೊರೋನಾ ಸೋಂಕು ಮತ್ತಷ್ಟು ವೇಗವಾಗಿ ಹರಡಬಹುದು ಅಂತ ಅಂದಾಜಿಸಿದ್ದಾರೆ. ಈ ಬಗ್ಗೆ ಐಐಟಿ ಏಮ್ಸ್ ಜಂಟಿ ಅಧ್ಯಯನ ನಡೆಸಿದ್ದು ಪ್ರೊಫೆಸರ್ ವಿ ವಿನೋಜ್ ನೇತೃತ್ವದಲ್ಲಿ ಅಧ್ಯಯನ ನಡೆಸಲಾಗಿದೆ. ಕೊರೋನಾ ಸೋಂಕಿತರ ಕುಟುಂಬಕ್ಕೆ ನೆರೆಹೊರೆಯವರು ತಾತ್ಸರ ಮಾಡ್ತಿರೋ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಸೋಂಕಿತರ ಕುಟುಂಬಕ್ಕೆ ಕುಡಿಯೋಕೆ ನೀರು ಕೊಡದೆ ಅಮಾನವೀಯವಾಗಿ ವರ್ತನೆಯನ್ನು ತೋರಿದ್ದಾರೆ. ಕೊನೆಗೆ ಸೋಂಕಿತರ ಕುಟುಂಬಕ್ಕೆ ಪೊಲೀಸ್ ಠಾಣೆಯಿಂದ ಮಹಿಳಾ ಪಿಎಸ್ಐ ನೀರನ್ನು ಪೂರೈಕೆ ಮಾಡಿದ್ದಾರೆ. ಕಲಬುರಗಿ ತಾಲೂಕಿನ ಫರತಾಬಾದ್ ಗ್ರಾಮದಲ್ಲಿ ಈ ತರ ಘಟನೆ ನಡೆದಿರೋದು. ಜನರ ವರ್ತನೆಯಿಂದ ಬೇಸತ್ತಿರೋ ಕುಟುಂಬಕ್ಕೆ ಪಿಎಸ್ಐ ಯಶೋಧ ನೆರವನ್ನು ನೀಡಿದ್ದಾರೆ. ಕುಟುಂಬಕ್ಕೆ ಠಾಣೆಯಿಂದಲೇ ಕುಡಿಯೋ ನೀರು ಜೊತೆಗೆ ಆಹಾರದ ಕಿಟ್ ಪೂರೈಕೆ ಮಾಡಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ.
ರಾಜ್ಯದಲ್ಲಿ ಕೊರೋನಾ ಸೋಂಕಿತರಿಗೆ ಬೆಡ್ ಸಿಗುವುದೇ ಕಷ್ಟ ಅಂಥದ್ರಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋ ಸೋಂಕಿತರಿಗೆ ಚಿಕಿತ್ಸೆ ನೀಡದೆ ಹೊರಹಾಕಲು ಮುಂದಾದ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. 60 ವರ್ಷದ ಶ್ರೀನಿವಾಸ್ ಕೊರೋನಾ ಸೋಂಕಿಗೆ ಒಳಗಾಗಿದ್ರು. ದೊಡ್ಡಬಳ್ಳಾಪುರ ಸರ್ಕಾರಿ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ರು. ಆದ್ರೆ ಏಕಾಏಕಿ ಕೊರೋನಾ ಸೋಂಕಿತನನ್ನ ಆಸ್ಪತ್ರೆ ಸಿಬ್ಬಂದಿ ಹೊರ ಹೋಗೋದಕ್ಕೆ ಹೇಳಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇರುವ ವ್ಯಕ್ತಿಗೆ ಚಿಕಿತ್ಸೆ ನೀಡ್ತಾ ಇಲ್ಲ, ಹೊರ ಹೋಗಿ ಅಂತಿದ್ದಾರೆ ಅಂತ ವಿಡಿಯೋ ಮೂಲಕ ಮಹಿಳೆ ಗೋಳಾಡಿದ್ದಾರೆ. ಹಲೋ ಸರ್, ನಮಸ್ತೆ. ನನ್ನ ಹೆಸರು ಸುಧಾ ಅಂತೇಳಿ. ಇವ್ರು ನನ್ನ ತಂದೆ ಶ್ರೀನಿವಾಸ್ ಅಂತೇಳಿ, 60 ವರ್ಷ, ಕೋವಿಡ್-19 ಪೇಷಂಟ್ ಸರ್. ಇವಾಗ ಇದ್ದಕ್ಕಿದ್ದಂಗೆ ಡಾಕ್ಟರ್ ಬಂದು ಡಿಸ್ಚಾರ್ಜ್ ಮಾಡಿ ಅಂತ ಇದ್ದಾರೆ ಸರ್. ಪ್ಲೀಸ್ ನಮಗೆ ಹೆಲ್ಪ್ ಮಾಡಿ. ಇಲ್ಲಿ ಯಾರು ನಮಗೆ ಹೆಲ್ಪ್ ಮಾಡ್ತಾಯಿಲ್ಲ ಸರ್. ಸಿಸ್ಟರ್ಸು ಡಾಕ್ಟರ್ಸ್ ಯಾರೂ ನಮ್ಗೆ ಸಹಾಯ ಮಾಡ್ತಾಯಿಲ್ಲ. ದಯವಿಟ್ಟು ಸಹಾಯ ಮಾಡಿ ಸರ್ ಪ್ಲೀಸ್. ಎಲ್ಲಿಗೆ ಅಂತ ಕರ್ಕೊಂಡು ಹೋಗೋದು ಸರ್? ಇದ್ದಕ್ಕಿದ್ದಂಗೆ ಹೇಳ್ಬಿಟ್ರೆ ನಮ್ಮ ಹತ್ರ ದುಡ್ಡಿಲ್ಲ, ಏನಿಲ್ಲ. ನಾವು 4 ಜನ ಹೆಣ್ಮಕ್ಳಿದ್ದೀವಿ. ಪ್ಲೀಸ್ ಯಾರಾದರೂ ಹೆಲ್ಪ್ ಮಾಡಿ ನಮಗೆ ಪ್ಲೀಸ್, ದಯವಿಟ್ಟು ಸರ್. ಕೊಪ್ಪಳ ಶಾಸಕ ಪರಣ್ಣ ಮುನವಳ್ಳಿಗೂ ಕೊರೋನಾ ಸೋಂಕು ಕನ್ಫರ್ಮ್ ಆಗಿದೆ. ಗಂಗಾವತಿಯ ಬಿಜೆಪಿ ಶಾಸಕ ಪರಣ್ಣ ಮುನವಳ್ಳಿ ಕೊರೋನಾ ಸೋಂಕಿಗೆ ಒಳಗಾದ ಜನಪ್ರತಿನಿಧಿ. ಇತ್ತೀಚೆಗೆ ಶಾಸಕರು ಕೊರೋನಾ ನಿಯಂತ್ರಣ ಕುರಿತಂತೆ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಜುಲೈ 16ರಂದು ಜಿಲ್ಲಾಧಿಕಾರಿ ಕರೆದಿದ್ದ ಸಭೆಯಲ್ಲಿ ಪರಣ್ಣ ಮುನವಳ್ಳಿ ಪಾಲ್ಗೊಂಡಿದ್ರು. ಬಿಜೆಪಿ ಶಾಸಕ ಪರಣ್ಣಗೆ ಕಾಂಗ್ರೆಸ್ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್, ಅಮರೇಗೌಡ ಬಯ್ಯಾಪುರ ಪ್ರಾಥಮಿಕ ಸಂಪರ್ಕಿತರಾಗಿದ್ದಾರೆ. ಇನ್ನು ಇವತ್ತು ಜಿಲ್ಲೆಯಲ್ಲಿ ಶಾಸಕರು ಸೇರಿದಂತೆ 69 ಜನರಿಗೆ ಕೊರೋನಾ ಕನ್ಫರ್ಮ್ ಆಗಿದೆ. ಇವತ್ತು ಕೊಪ್ಪಳದಲ್ಲಿ 46 ಜನ ಸೋಂಕಿನಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಜಿಲ್ಲೆಯಲ್ಲಿ ಇದುವರೆಗೂ ಸಾವಿನ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ಬಾಗಲಕೋಟೆಯಲ್ಲಿ ಎಸ್ಎಸ್ಎಲ್ಸಿ ಮೌಲ್ಯಮಾಪನ ಮಾಡ್ತಾ ಇದ್ದ ಶಿಕ್ಷಕನಿಗೆ ಕೊರೋನಾ ಸೋಂಕು ತಗುಲಿದೆ. ಬಾಗಲಕೋಟೆಯಲ್ಲಿ ವಿಜ್ಞಾನ ವಿಷಯ ಮೌಲ್ಯಮಾಪನ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕನಿಗೆ ಸೋಂಕು ದೃಢಪಟ್ಟಿದೆ. ಬಾದಾಮಿ ತಾಲೂಕಿನ ಕಟಗೇರಿ ಗ್ರಾಮದ 50 ವರ್ಷದ ಶಿಕ್ಷಕನಿಗೆ ಸೋಂಕು ದೃಢವಾಗ್ತಾ ಇದ್ದಂತೆ 20ಕ್ಕೂ ಹೆಚ್ಚು ಶಿಕ್ಷಕರಿಗೆ ಕೊರೋನಾ ಭೀತಿ ಆವರಿಸಿದೆ. ಜುಲೈ 13ರಿಂದ 17ರವರೆಗೆ ನಡೆದಿದ್ದ ಮೌಲ್ಯಮಾಪನ ಕಾರ್ಯದಲ್ಲಿ ಶಿಕ್ಷಕರು ಭಾಗವಹಿಸಿದ್ರು. ಇದೀಗ ಸೋಂಕಿತ ಶಿಕ್ಷಕನ ಜೊತೆ ಕರ್ತವ್ಯ ನಿರ್ವಹಿಸಿದ್ದ ಸಹೋದ್ಯೋಗಿಗಳನ್ನ ಕ್ವಾರಂಟೈನ್ ಮಾಡಲಾಗಿದೆ. ಒಂದೇ ಕೊಠಡಿಯಲ್ಲಿ 20 ಜನರೊಂದಿಗೆ ಸೋಂಕಿತ ಶಿಕ್ಷಕ ಕರ್ತವ್ಯ ನಿರ್ವಹಿಸಿದರು. ಕೊಡಗಿನಲ್ಲಿ ಬಾಲಕಿಗೆ ಕೊರೋನಾ ನೆಗೆಟಿವ್ ಅಂತ ಬಂದಿದ್ರು ಕೂಡ ಏರಿಯಾವನ್ನ ಅಧಿಕಾರಿಗಳು ಸೀಲ್ ಡೌನ್ ಮಾಡಿಬಿಟ್ಟಿದ್ದಾರೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಕುಶಾಲನಗರ ಸಮೀಪದ ಜನತಾ ಕಾಲೋನಿಯಲ್ಲಿ ಬಾಲಕಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ಕೋವಿಡ್ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರು. ಆದರೆ 2ನೇ ದಿನದಲ್ಲಿ ಆ ಬಾಲಕಿಗೆ ನೆಗೆಟಿವ್ ವರದಿ ಬಂದಿದೆ ಅಂತ ಪುನಃ ವಾಪಸ್ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆದರೆ ಬಾಲಕಿಯನ್ನ ಕರೆದೊಯ್ದ ಸಂದರ್ಭದಲ್ಲಿ ಆ ಏರಿಯಾವನ್ನ ಸೀಲ್ ಡೌನ್ ಮಾಡಲಾಗಿತ್ತು. ಇದೀಗ ವಾರವೇ ಕಳೀತಾ ಇದ್ರು, ಏರಿಯಾದ ಸೀಲ್ ಡೌನ್ ಮಾತ್ರ ತೆರವು ಮಾಡಿಲ್ಲ. ಜೊತೆಗೆ ಏರಿಯಾದಲ್ಲಿರುವಂತಹ ಕುಟುಂಬಗಳಿಗೆ ಯಾವುದೇ ಆಹಾರ ಧಾನ್ಯವನ್ನ ಪೂರೈಕೆ ಮಾಡಿಲ್ಲ. ಇದರಿಂದಾಗಿ ಜನರು ತೀವ್ರ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅಗತ್ಯ ವಸ್ತುಗಳನ್ನು ನೀಡದೆ ಏರಿಯಾದಿಂದ ಹೊರಕ್ಕೆ ಹೋಗಲು ಬಿಡದೆ ನಮ್ಮನ್ನ ಸಾಯಿಸ್ತಾ ಇದ್ದಾರೆ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಸೋಂಕಿನಿಂದ ವ್ಯಕ್ತಿ ಸಾವನ್ನಪ್ಪಿರುವುದಕ್ಕೆ ಮೃತರ ಪೋಷಕರು ವೈದ್ಯರ ಮೇಲೆ ಆರೋಪ ಮಾಡ್ತಿದ್ದಾರೆ. ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ 50 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ. ಆದರೆ ವೈದ್ಯರ ನಿರ್ಲಕ್ಷ್ಯದಿಂದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅಂತ ಮೃತರ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ಕೆಆರ್ ಆಸ್ಪತ್ರೆಯ ಬಾಗಿಲು ಮುರಿದು ಮೃತರ ಪೋಷಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸ್ಥಳಕ್ಕೆ ದೇವರಾಜ್ ಠಾಣೆ ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ರಾಯಚೂರಿನಲ್ಲಿ ಲಾಕ್ಡೌನ್ ಮಧ್ಯೆಯೂ ಹೇರ್ ಕಟ್ ಸಲೂನ್ ಆರಂಭವಾಗಿದೆ. ರಾಯಚೂರಿನ ವಿದ್ಯಾಭಾರತಿ ಶಾಲೆಯ ಬಳಿ ರೈಲ್ವೆ ಸೇತುವೆ ಹತ್ತಿರದ ಸಲೂನ್ ಕಾರ್ಯನಿರ್ವಹಿಸ್ತಾ ಇತ್ತು. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡೋದಕ್ಕೆ ಹೋದ ತಕ್ಷಣ ನ್ಯೂಸ್ 18 ಕ್ಯಾಮೆರಾ ನೋಡಿ ಸಲೂನ್ ಮಾಲೀಕ ತಕ್ಷಣ ಬಾಗ್ಲನ್ನ ಹಾಕೊಂಡಿದ್ದಾನೆ. ರಾಯಚೂರು ನಗರದಲ್ಲಿ ಜುಲೈ 15ರಿಂದ ಲಾಕ್ಡೌನ್ ಇದೆ. ಅಲ್ಲದೆ ಇವತ್ತು ರಾಯಚೂರು ಜಿಲ್ಲೆ ಸಂಪೂರ್ಣವಾಗಿ ಲಾಕ್ಡೌನ್ ಆಗಿದೆ. ಆದರೆ ಇದರ ಮಧ್ಯದಲ್ಲೂ ಸಲೂನ್ ಮಾಲೀಕ ಕೊರೋನಾ ಭಯವಿಲ್ಲದೆ ಬೆಳಗ್ಗೆಯಿಂದ ಜನರಿಗೆ ಕಟಿಂಗ್ ಶೇವಿಂಗ್ ಮಾಡಿದ್ದಾನೆ. ಸರ್ ಪ್ಲೀಸ್ ಸರ್, ಇಲ್ಲ ಸರ್, ಈಗ ತೆರೆದಿವಿ ಸರ್. ಸರ್ ಸರ್ ಈಗ ತೆರೆದಿವಿ ಸರ್. ಇಲ್ಲ ಸರ್, ಲಾಕ್ಡೌನ್ ಆಯ್ತಲ್ಲ, ಲಾಕ್ಡೌನ್ ಐತೆ ಸರ್. ಮತ್ತೆ ಎದಕ್ಕೆ ಬಂದಿರಿ? ಎದಕ್ಕೆ ತೆರೆದಿರಿ? ಇಲ್ಲ ಸರ್, ಈಗ ತೆರೆದಿವಿ ಸರ್. ಎಷ್ಟು ಜನ ಕೂತಾರ ಅಲ್ಲಿ? ಎಷ್ಟು ಜನ ಇದಾರ ಅಲ್ಲಿ? ಗೊತ್ತಿಲ್ಲ ಅಂದ್ರೆ ಹೆಂಗದು? ಅಲ್ಲ, ಇಲ್ಲಿ ಮೊದಲೇ ಜಾಸ್ತಿ ಆಗ್ತಾ ಇದೆ ಪೇಷಂಟ್ಸ್. ನೀವು ಮಾಡ್ಕೊಂತ ಇದ್ರೆ
ಗೋಕಾಕ್ ತಾಲೂಕು ಆರೋಗ್ಯ ಅಧಿಕಾರಿಗಳ ಎಡವಟ್ಟು ನಡೆದಿದೆ. ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಇಡೀ ಗ್ರಾಮದ ಜನರೆಲ್ಲ ಈಗ ಪರದಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಿಂದ ಬಂದಿದ್ದ ಯುವಕನಿಗೆ ಅಧಿಕಾರಿಗಳು ಕ್ವಾರಂಟೈನ್ ಮಾಡಿ ಗಂಟಲು ದ್ರವವನ್ನ ಪರೀಕ್ಷೆ ಕಳುಹಿಸಿದ್ರು. ಆದರೆ ಕೋವಿಡ್ ಟೆಸ್ಟ್ ವರದಿ ಬರುವ ಮುನ್ನವೇ ಆತನನ್ನ ಮನೆಗೆ ಕಳುಹಿಸಿ ಎಡವಟ್ಟು ಮಾಡಿದ್ದಾರೆ. ಇದೀಗ ಆತನ ಕೋವಿಡ್ ಟೆಸ್ಟ್ ರಿಪೋರ್ಟ್ ಬಂದಿದ್ದು ಆತನಿಗೆ ಕೊರೋನಾ ಇರೋದು ದೃಢವಾಗಿದೆ. ಇದೀಗ ಆತ ಇಡೀ ಗ್ರಾಮವನ್ನೆಲ್ಲ ಸುತ್ತಾಡಿದ್ದು ಗ್ರಾಮಸ್ಥರಿಗೆ ಕೊರೋನಾ ಭೀತಿ ಶುರುವಾಗಿದೆ. ಇದೀಗ ಯುವಕನನ್ನ ಆಸ್ಪತ್ರೆಗೆ ದಾಖಲಿಸಿಕೊಂಡು ಚಿಕಿತ್ಸೆಯನ್ನು ನೀಡಲು ಜಿಲ್ಲಾಡಳಿತ ಮುಂದಾಗಿದೆ. ಜೊತೆಗೆ ಯುವಕ ಓಡಾಡಿದ ಜಾಗವನ್ನು ಸೀಲ್ ಡೌನ್ ಮಾಡಲಾಗಿದೆ. ಜನರಿಗೆ ಬುದ್ಧಿ ಹೇಳಬೇಕಾದ ಜನಪ್ರತಿನಿಧಿಗಳೇ ಲಾಕ್ಡೌನ್ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಕೋಲಾರದಲ್ಲಿ ಸಚಿವ ಎಚ್ ನಾಗೇಶ್ ಲಾಕ್ಡೌನ್ ವೇಳೆ ರಸ್ತೆ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಬಿಟ್ಟಿದ್ದಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಉತ್ತನೂರಿನ ಎಸ್ಎನ್ಎನ್ ಕ್ರಾಸ್ ಬಳಿಯಲ್ಲಿ ಕಾರ್ಯಕ್ರಮ ನಡೆದಿದ್ದು ಲಾಕ್ಡೌನ್ ನಿಯಮಾವಳಿಗಳನ್ನು ಗಾಳಿಗೆ ತೂರಲಾಗಿದೆ. ಇನ್ನು ಸಚಿವರು ಕೊರೋನಾ ಭೀತಿ ಇಲ್ಲದೆ ಪತ್ನಿ ಹಾಗೂ ಪುತ್ರನ ಸಮೇತವಾಗಿ ಕಾರ್ಯಕ್ರಮಕ್ಕೆ ಹಾಜರಾಗಿಬಿಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವರು ಹಾಗೂ ಬೆಂಬಲಿಗರು ಸಾಮಾಜಿಕ ಅಂತರಕ್ಕೆ ಗುಡ್ ಬೈ ಹೇಳಿದ್ರು. ಇನ್ನು ನ್ಯಾಯಬೆಲೆ ಮಳಿಗೆ ಉದ್ಘಾಟಿಸಿ ಗುಂಪಾಗಿ ಸೇರ್ಕೊಂಡು ಅಕ್ಕಿ ಕೂಡ ವಿತರಣೆಯನ್ನು ಮಾಡಿದ್ದಾರೆ. ಬಳಿಕ ಭರ್ಜರಿ ಬಾಡೂಟ ಕಾರ್ಯಕ್ರಮದಲ್ಲೂ ಸಚಿವರು ಭಾಗಿಯಾದರು. ಗದಗದಲ್ಲಿ ಹೋಟೆಲ್ ಸಪ್ಲೈಯರ್ಗೆ ಕೊರೋನಾ ಸೋಂಕು ದೃಢವಾಗಿದ್ದು ತಿಂಡಿ ತಿಂದ ಗ್ರಾಹಕರಿಗೆ ಈಗ ಕೊರೋನಾ ಭೀತಿ ಶುರುವಾಗಿದೆ. ಶಿಗ್ಲಿ ಗ್ರಾಮದಲ್ಲಿ ಹೋಟೆಲ್ ಸಪ್ಲೈಯರ್ಗೆ ಕೊರೋನಾ ಸೋಂಕು ಖಚಿತವಾಗಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದಲ್ಲಿ ಹೋಟೆಲ್ ಕ್ಲೀನರ್ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಇದೀಗ ಈತನ ಕೈನಿಂದ ತಿಂಡಿ ಪಡೆದವರಿಗೆ ಜೀವಭಯ ಶುರುವಾಗಿದೆ. ಜೊತೆಗೆ ಸಪ್ಲೈಯರ್ನ ಸಂಪರ್ಕದಲ್ಲಿ ಇದ್ದಂತಹ ಶಿಗ್ಲಿ ಗ್ರಾಮಸ್ಥರು ಕೊರೋನಾ ಭೀತಿಯಲ್ಲಿದ್ದಾರೆ. ಇದೀಗ ಈ ಹೋಟೆಲ್ನಲ್ಲಿ ತಿಂಡಿ ತಿಂದವರ ಹುಡುಕಾಟಕ್ಕಾಗಿ ಇದೀಗ ಆರೋಗ್ಯ ಇಲಾಖೆ ಹರಸಾಹಸ ಪಡ್ತಾ ಇದೆ. ಚಾಮರಾಜನಗರದ ಮಲೆ ಮಹದೇಶ್ವರ ದೇಗುಲಕ್ಕೂ ಕಿಲ್ಲರ್ ಕೊರೋನಾ ಎಂಟ್ರಿ ಕೊಟ್ಟಿದೆ. ಮಲೆ ಮಹದೇಶ್ವರ ಬೆಟ್ಟದ ಪೊಲೀಸ್ ಕಾನ್ಸ್ಟೇಬಲ್ಗೆ ಕೊರೋನಾ ಪಾಸಿಟಿವ್ ಕನ್ಫರ್ಮ್ ಆಗಿದೆ. ಸಮನ್ಸ್ ಜಾರಿ ಮಾಡಲು ನಿಯೋಜನೆಗೊಂಡಿದ್ದ 48 ವರ್ಷದ ಪೊಲೀಸ್ ಕಾನ್ಸ್ಟೇಬಲ್ಗೆ ಸೋಂಕು ತಗುಲಿದೆ. ಹೀಗಾಗಿ 2 ದಿನಗಳ ಕಾಲ ಮಲೆ ಮಹದೇಶ್ವರ ಬೆಟ್ಟದ ಪೊಲೀಸ್ ಠಾಣೆ ಸೀಲ್ ಡೌನ್ ಮಾಡಲಾಗಿದೆ. ಸೋಂಕಿತ ಪೊಲೀಸ್ ಕಾನ್ಸ್ಟೇಬಲ್ ಸಂಪರ್ಕದಲ್ಲಿದ್ದ ಇತರೆ ಸಿಬ್ಬಂದಿಯನ್ನ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಸೋಂಕಿತ ಪೇದೆಗೆ ಕಳೆದ 4 ದಿನಗಳಿಂದ ಜ್ವರ ಇತ್ತು. ಹೀಗಾಗಿ ಕೋವಿಡ್ ಟೆಸ್ಟ್ ಮಾಡಿಸಿದಾಗ ಕೊರೋನಾ ಸೋಂಕಿರುವುದು ಕನ್ಫರ್ಮ್ ಆಗಿದೆ. ಮಂಗಳೂರಿನಲ್ಲಿ ಈ ಬಾರಿಯ ನಾಗರ ಪಂಚಮಿಗೂ ಕೊರೋನಾ ಎಫೆಕ್ಟ್ ತಟ್ಟಿದೆ. ಮಂಗಳೂರಿನ ಇತಿಹಾಸ ಪ್ರಸಿದ್ಧ ಕುಳುಪು ದೇಗುಲಕ್ಕೆ ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ನಾಗರ ಪಂಚಮಿ ದಿನ ಇದೇ ದೇಗುಲದಲ್ಲಿ ಲಕ್ಷಾಂತರ ಭಕ್ತರು ಪೂಜೆ ಸಲ್ಲಿಸ್ತಾ ಇದ್ರು. ಜುಲೈ 25ರಂದು ನಾಗರ ಪಂಚಮಿ ಇದ್ದು ಅಂದು ಸಹ ದೇಗುಲಕ್ಕೆ ಭಕ್ತರ ಪ್ರವೇಶಿಸದಂತೆ ನಿರ್ಬಂಧ ಹೇರಲಾಗಿದೆ. ನಾಗರ ಪಂಚಮಿಯ ದಿನದಂದು ದೇವರ ಸೇವೆಗಳು, ಸೇವಾ ಪ್ರಸಾದ, ತೀರ್ಥ ಪ್ರಸಾದ ಮತ್ತು ಅನ್ನಸಂತರ್ಪಣೆ ಇರೋದಿಲ್ಲ. ನಾಗರ ಪಂಚಮಿಯ ಪ್ರಯುಕ್ತ ನಾಗ ತಂಬಿಲ, ಪಂಚಾಮೃತ, ಅಶ್ಲೇಷ ಬಲಿ ಮೊದಲಾದ ಯಾವುದೇ ಸೇವೆಗಳು ಇಲ್ಲ ಅಂತ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಳದ ಆಡಳಿತ ಮಂಡಳಿ ಪ್ರಕಟಣೆಯಲ್ಲಿ ಹೊರಡಿಸಿದೆ. ವಿಜಯಪುರದಲ್ಲಿ ಆಂಬ್ಯುಲೆನ್ಸ್ ಇಲ್ಲದೆ ರೋಗಿ ಪರದಾಟವನ್ನ ಪಟ್ಟಿದ್ದಾನೆ. ಆಂಬ್ಯುಲೆನ್ಸ್ಗೆ ಕರೆ ಮಾಡಿ 1.5 ಗಂಟೆ ಕಳೆದರೂ ಆಂಬ್ಯುಲೆನ್ಸ್ ಬರಲೇ ಇಲ್ಲ. ತೀವ್ರ ಜ್ವರದಿಂದ ಬಳಲ್ತಾ ಇದ್ದ ರೋಗಿ ಚಿಕಿತ್ಸೆ ಸಿಗದೆ ನರಳಾಟವನ್ನ ಮಾಡಿರೋದು. ಸುಮಾರು 1.5 ಗಂಟೆ ಕಾಯ್ದ ಬಳಿಕ ಆಂಬ್ಯುಲೆನ್ಸ್ ಬಂದಿದೆ. ಬಳಿಕ ಸಿಂದಗಿ ಆಸ್ಪತ್ರೆಗೆ ರೋಗಿಯನ್ನ ಶಿಫ್ಟ್ ಮಾಡಲಾಗಿದೆ. 50 ವರ್ಷದ ಶಂಕರ್ ಜಂಬಗಿ ಜ್ವರದಿಂದ ರಸ್ತೆ ಮೇಲೆ ನರಳಾಡ್ತಾ ಇದ್ರು. ಆಗ ಸ್ಥಳೀಯರು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ. ಕರೆ ಮಾಡಿದ 1.5 ಗಂಟೆ ಬಳಿಕ ಆಂಬ್ಯುಲೆನ್ಸ್ ಬಂದು ರೋಗಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದೆ. ತಮ್ಮನಿಗೆ ಕೊರೋನಾ ದೃಢವಾದ ಹಿನ್ನೆಲೆಯಲ್ಲಿ ಅಣ್ಣ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾದ ಘಟನೆ ಕೋಲಾರದ ಗಾಂಧಿನಗರದಲ್ಲಿ ನಡೆದಿದೆ. 37 ವರ್ಷದ ನಾಗರಾಜ್ ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಪೊಲೀಸರು ಆತಂಕ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಸಂಜೆ ತಮ್ಮನಿಗೆ ಸೋಂಕು ದೃಢಪಟ್ಟಿತ್ತು. ಹೀಗಾಗಿ ಆತ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ರೆ ಇತ್ತ ಅಣ್ಣ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾನೆ. ಕೋಲಾರ ಗಲ್ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಕನ್ನಡ ಚಿತ್ರರಂಗದ ಹಿರಿಯ ಪೋಷಕ ನಟಿ ಶಾಂತಮ್ಮ ಇನ್ನಿಲ್ಲ. 94 ವರ್ಷ ವಯಸ್ಸಾಗಿದ್ದ ಶಾಂತಮ್ಮ ವಯೋಸಹಜ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ರು. ಮೈಸೂರಿನ ಮಗಳ ಮನೆಯಲ್ಲಿ ವಾಸವಾಗಿದ್ರು. ಶನಿವಾರ ಸಂಜೆ ಹಠಾತ್ ಆಗಿ ಮನೆಯಲ್ಲಿ ಕುಸಿದು ಬಿದ್ದಿದ್ರು. ಸಂಜೆ 4 ಗಂಟೆಗೆ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಹಲವು ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ ಎಂಬ ಕಾರಣ ನೀಡಲಾಗಿತ್ತು. ಮಧ್ಯರಾತ್ರಿ 1 ಗಂಟೆಗೆ ಕಾವೇರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಹೃದಯ ಸಮಸ್ಯೆಯಿಂದ ಇಂದು ವಿಧಿವಶರಾಗಿದ್ದಾರೆ. ಚಿನ್ನಾರಿಮುತ್ತ, ಕಂಸಾಳೆ ಕೈಸಾಳೆ, ನಾಂದಿ, ಪಾತರಗಿತ್ತಿ, ಬರ್ಫಿ ಸೇರಿದಂತೆ 400ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ರು. ಕನ್ನಡವಷ್ಟೇ ಅಲ್ಲದೆ ತಮಿಳು, ಹಿಂದಿ ಚಿತ್ರಗಳಲ್ಲಿ ನಟಿಸಿದ್ರು. ನಾಳೆ ಕೆಲ ರಿಪೋರ್ಟ್ ಬರಲಿದ್ದು ರಿಪೋರ್ಟ್ ಬಂದ ಬಳಿಕ ಅಂತ್ಯಕ್ರಿಯೆ ನಡೆಸಲಾಗಿದೆ.
ಯಾದಗಿರಿಯ ಕೋವಿಡ್ ಆಸ್ಪತ್ರೆ ಅಂಗಳದಲ್ಲಿ ಲಿಕ್ಕರ್ ಬಾಟಲ್ಗಳು ಪತ್ತೆಯಾಗಿವೆ. ಯಾದಗಿರಿ ನಗರದ ಹೊರಭಾಗದ ಮುದ್ನಾಳ ಬಳಿಯ ಕೋವಿಡ್ ಆಸ್ಪತ್ರೆಯಲ್ಲಿ ಎಣ್ಣೆ ಬಾಟಲ್ಗಳು ಬಿದ್ದಿವೆ. ಈ ಖಾಲಿಯಾಗಿರುವ ಎಣ್ಣೆ ಬಾಟಲ್ಗಳನ್ನು ನೋಡ್ತಾ ಇದ್ರೆ ರೋಗಿಗಳಿಗೆ ಎಣ್ಣೆ ಸಪ್ಲೈ ಆಗುತ್ತಾ ಅನ್ನೋ ಅನುಮಾನ ಶುರುವಾಗ್ಬಿಟ್ಟಿದೆ. ಕೋವಿಡ್ ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಜಿಲ್ಲಾಡಳಿತ ಹಾಗೂ ಹಿರಿಯ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಸಿಎಂ ಮನೆ ಆಯ್ತು, ಈಗ ರಾಜಭವನಕ್ಕೂ ರೋಗಿಗಳು ಬರ್ತಾ ಇದ್ದಾರೆ. ದಯಮಾಡಿ ಸಹಾಯ ಮಾಡಿ, ಆಸ್ಪತ್ರೆಗೆ ದಾಖಲು ಮಾಡಿಕೊಳ್ಳಿ ಅಂತ ರೋಗಿಯ ಕುಟುಂಬ ರಾಜಭವನದ ಮುಂದೆ ಬಂದಿತ್ತು. ಬೆಳಗ್ಗೆಯಿಂದ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡಿದ್ರು. 80 ವರ್ಷದ ವೃದ್ಧ ರೋಗಿಗೆ ಯಾವುದೇ ಆಸ್ಪತ್ರೆ ಅಡ್ಮಿಷನ್ ಕೊಡಲಿಲ್ಲ. ಕೊರೋನಾ ರಿಪೋರ್ಟ್ ತರದಿದ್ರೆ ದಾಖಲು ಮಾಡಲ್ಲ ಅಂತ ವಾಪಸ್ ಕಳುಹಿಸಿದೆ. ಹೀಗಾಗಿ ರೋಗಿಯ ಕುಟುಂಬಸ್ಥರು ಆಂಬ್ಯುಲೆನ್ಸ್ನಲ್ಲಿ ಆಕ್ಸಿಜನ್ ಹೊಂದಿಸಿಕೊಂಡು ಅಲೆದಾಡಿದ್ದಾರೆ. ಕೊನೆಗೆ ದಿಕ್ಕು ತೋಚದೆ ರಾಜಭವನದ ಬಳಿ ಬಂದು ಆಸ್ಪತ್ರೆಗೆ ದಾಖಲು ಮಾಡಿಕೊಳ್ಳಲು ಅಂಗಲಾಚಿದ್ದಾರೆ. ರಾಜಭವನದ ಸಿಬ್ಬಂದಿ ಅಲ್ಲಿಂದ ಆಸ್ಪತ್ರೆ ಕಳುಹಿಸಿದ್ದಾರೆ. ಇನ್ಮುಂದೆ ರಾಜ್ಯದಲ್ಲಿ ಎಲ್ಲೂ ಕೂಡ ಲಾಕ್ಡೌನ್ ಇರೋದಿಲ್ಲ ಅಂತ ಮೈಸೂರಲ್ಲಿ ಎಸ್ಟಿ ಸೋಮಶೇಖರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೈಸೂರು ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಲಾಕ್ಡೌನ್ ಮಾಡಲ್ಲ. ಈಗಾಗಲೇ ಸಿಎಂ ಅವರು ಈ ಬಗ್ಗೆ ಹೇಳಿದ್ದಾರೆ ಅಂತ ಮಾಹಿತಿ ಕೊಟ್ಟರು. ಪಾಸಿಟಿವ್ ಬಂದ ರಸ್ತೆ ಮಾತ್ರ ಸೀಲ್ ಡೌನ್ ಮಾಡ್ತೀವಿ, ಅಲ್ಲಿ ಮಾತ್ರ ಸೀಲ್ ಡೌನ್ ಇರುತ್ತೆ, ಆದ್ರೆ ಲಾಕ್ಡೌನ್ ಇರೋದಿಲ್ಲ ಅಂತ ಹೇಳಿದ್ರು. ಇನ್ನು ಮೈಸೂರಿನ ಎನ್ಆರ್ ಕ್ಷೇತ್ರದಲ್ಲಿ ಸಾರ್ವಜನಿಕರ ಸಹಕಾರ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಒಂದ್ ವೇಳೆ ಸಹಕಾರ ನೀಡದೇ ಇದ್ರೆ ಪೊಲೀಸರನ್ನ ಬಳಕೆ ಮಾಡಿಕೊಂಡು ನಿಯಂತ್ರಣಕ್ಕೆ ತರ್ತೀವಿ ಅಂತ ಮೈಸೂರಲ್ಲಿ ಸಂಸದ ಪ್ರತಾಪ್ ಸಿಂಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೋಂಕಿತರನ್ನ ಯಾರು ಕೂಡ ಒಳಗಡೆ ಬಚ್ಚಿಟ್ಕೊಳ್ಬೇಡಿ, ಇದರಿಂದ ನಿಮಗೂ ಅಪಾಯ, ಬೇರೆಯವ್ರಿಗೂ ಅಪಾಯ ಎದುರಾಗುತ್ತೆ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಲಾಕ್ಡೌನ್ ಇಲ್ಲ, ಮುಖ್ಯಮಂತ್ರಿಗಳು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಎಲ್ಲಿ ಪಾಸಿಟಿವ್ ಬರ್ತದೆ ಆ ಮನೆಗೆ ಮಾತ್ರ ಸೀಲ್ ಡೌನ್ ಮಾಡ್ತಕ್ಕಂಥದ್ದು ಕೂಡ ಮಾಡಿದ್ದೇವೆ. ಆ ಸುತ್ತಮುತ್ತ ಏನಾದರೂ 3, 4, 5, 6 ಪಾಸಿಟಿವ್ಸ್ ಏನಾದ್ರು ಬಂದರೆ ಆ 4-5 ಮನೆ ಮಾತ್ರ ಸೀಲ್ ಡೌನ್ ಮಾಡ್ತಕ್ಕಂಥದ್ದು. ಆನೇಕಲ್ನಲ್ಲಿ ಸಂಡೇ ಲಾಕ್ಡೌನ್ ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಪೊಲೀಸರು ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ. ಕೆಲಸವಿಲ್ಲದಿದ್ರೂ ರಸ್ತೆಯಲ್ಲಿ ಅನಗತ್ಯವಾಗಿ ತಿರುಗಾಡ್ತಾ ಇದ್ದವರಿಗೆ ಹೆಬ್ಕೋಡಿ ಪೊಲೀಸರು ಲಾಠಿ ರುಚಿಯನ್ನ ತೋರಿಸಿದ್ದಾರೆ. ಇನ್ನು ಸಾಮಾಜಿಕ ಅಂತರವಿಲ್ಲದೆ ಮಾಸ್ಕ್ ಧರಿಸದೆ ಓಡಾಡ್ತಾ ಇದ್ದವರಿಗೆ ಪೊಲೀಸರು ಕರೆದು ಬುದ್ಧಿ ಹೇಳಿದ್ದಾರೆ. ಜೊತೆಗೆ ಫೈನ್ ಸಹ ವಿಧಿಸಿದ್ದಾರೆ. ರೂಲ್ಸ್ ಬ್ರೇಕ್ ಮಾಡಿದ ಬೈಕ್ ಸವಾರಿಗೆ ₹200 ದಂಡ ಹಾಕಲಾಗಿದೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ, ಬ್ರೇಕ್ ಆದ ಬೆಂಗಳೂರಿನಲ್ಲಿ ಈಗ ಕೊರೋನಾ ಸುನಾಮಿ ಸೃಷ್ಟಿಸಿದೆ. ಭೀತಿಯ ವಿಷಯ ಅಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಮುಂಬೈನ ಧಾರಾವಿ ಸೃಷ್ಟಿಯಾಗ್ತಾ ಇದೆಯಾ ಅನ್ನೋ ಭಯ ಶುರುವಾಗಿದೆ. ನಗರಕ್ಕೆ ಕಂಟಕ ಆಗ್ತಾ ಇರೋ ಶಾಂತಲಾ ವಾರ್ಡ್ನಲ್ಲಿ ಅತಿ ಹೆಚ್ಚು ಸೋಂಕು ಪತ್ತೆಯಾಗ್ತಾ ಇದೆ. ಶಾಂತಿನಗರ ಕ್ಷೇತ್ರದಲ್ಲಿರುವ ಶಾಂತಲಾ ವಾರ್ಡ್ನಲ್ಲಿ ಕಳೆದ 5 ದಿನದಿಂದ ಬರೋಬ್ಬರಿ 439 ಮಂದಿ ಸೋಂಕಿತರು ಪತ್ತೆಯಾಗಿದ್ದಾರೆ. ಹೀಗಾಗಿ ಶಾಂತಲಾ ವಾರ್ಡ್ ಸೂಪರ್ ಸ್ಪ್ರೆಡರ್ ಆಗಿದೆ. ಇಲ್ಲಿ ದಿನೇ 100ಕ್ಕೂ ಅಧಿಕ ಕೇಸ್ಗಳು ಪತ್ತೆಯಾಗ್ತಾ ಇದೆ. ಇಲ್ಲಿ ಕೊರೋನಾಗೆ ಬ್ರೇಕ್ ಹಾಕದಿದ್ರೆ ಮತ್ತೊಂದು ಧಾರಾವಿ ಸೃಷ್ಟಿ ಆಗುವುದು ಖಚಿತ. ಈ ಹಿಂದೆ ಕೊರೋನಾ ನಿಯಂತ್ರಣ ಸಂಬಂಧ ಸಿಎಂ ಬಿಎಸ್ವೈಗೆ ಶಹಬಾಸ್ ಹೇಳಿದ ಬಿಜೆಪಿ ಹೈಕಮಾಂಡ್ ಈಗ ಸಿಎಂ ಮೇಲೆ ಗರಂ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕೊರೋನಾ ನಿಯಂತ್ರಣಕ್ಕೆ ತರೋದಕ್ಕೆ ರಾಜ್ಯ ಸರ್ಕಾರ ವಿಫಲ ಆಗಿರೋದಕ್ಕೆ ಸಿಎಂ ಸಚಿವರ ನಿರ್ಲಕ್ಷ್ಯವೇ ಕಾರಣ ಅಂತ ಹೈಕಮಾಂಡ್ ಗರಂ ಆಗಿದೆಯಂತೆ. ಈ ಸಂಬಂಧ ಡಜನ್ ಗಟ್ಟಲೆ ರೀಸನ್ ಕೂಡ ಕೊಟ್ಟಿದೆ. ಅಷ್ಟೇ ಅಲ್ಲ, ಎಚ್ಚರಿಕೆ ಕೊಟ್ಟ ಮೇಲೆ ಸಚಿವರನ್ನ ಕರೆದು ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಸಿಎಂ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೋಮ್ ಕ್ವಾರಂಟೈನ್ ನಿಯಮ ಉಲ್ಲಂಘನೆ ಮಾಡಿದ ಆರೋಪದ ಮೇಲೆ ಡ್ರೋನ್ ಪ್ರತಾಪ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ತಲಘಟಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತಲಘಟಪುರ ಠಾಣಾ ವ್ಯಾಪ್ತಿಯ ಅಂಜನಾಪುರದ ಅಪಾರ್ಟ್ಮೆಂಟ್ನಲ್ಲಿ ಪ್ರತಾಪ್ ವಾಸವಾಗಿದ್ರು. ಆದರೆ ಇದೇ 16ರಂದು ಮನೆಯಿಂದ ಪ್ರತಾಪ್ ಹೊರ ಹೋಗಿದ್ರು. ಡ್ರೋನ್ ಪ್ರತಾಪ್ ಮನೆಯಿಂದ ಹೊರಟು ಕೆಲ ಮಾಧ್ಯಮದಲ್ಲಿ ಸಂದರ್ಶನ ಕೊಟ್ಟಿದ್ರು. ಆದರೆ ಡ್ರೋನ್ ಪ್ರತಾಪ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣಕ್ಕೆ ಶೀಘ್ರವೇ ಶಿಲಾನ್ಯಾಸ ನೆರವೇರಲಿದೆ. ಆಗಸ್ಟ್ 5ರಂದು ರಾಮ ಮಂದಿರಕ್ಕೆ ಅಡಿಗಲ್ಲು ಹಾಕುವುದು ಕನ್ಫರ್ಮ್ ಆಗಿದೆ. ಈ ಬಗ್ಗೆ ಪಿಎಂ ಕೂಡ ಕನ್ಫರ್ಮೇಷನ್ ಕೊಟ್ಟಿದ್ದಾಗಿದೆ. ಇನ್ನು ಕೊರೋನಾ ಇರೋದ್ರಿಂದ ಕೆಲವರಿಗೆ ಮಾತ್ರ ಅಲ್ಲಿಗೆ ಹೋಗೋದಕ್ಕೆ ಅವಕಾಶ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟ್ವಿಟರ್ನಲ್ಲಿ ಹಿಂಬಾಲಕರ ಸಂಖ್ಯೆ 6 ಕೋಟಿಗೆ ಏರಿಕೆಯಾಗಿದೆ. ಈ ಮೂಲಕ ಭಾರತದಲ್ಲಿ ಅತಿ ಹೆಚ್ಚು ಟ್ವಿಟರ್ ಫಾಲೋವರ್ಸ್ ಹೊಂದಿರುವ ವ್ಯಕ್ತಿ ಎಂಬ ಖ್ಯಾತಿಯನ್ನ ಮೋದಿ ತಮ್ಮಲ್ಲೇ ಉಳಿಸಿಕೊಂಡಿದ್ದಾರೆ. ಭಾರತದಲ್ಲಿ 2ನೇ ಸ್ಥಾನದಲ್ಲಿ ಬಿಗ್ ಬಿ ಅಮಿತಾಬ್ ಬಚ್ಚನ್, 3ನೇ ಸ್ಥಾನದಲ್ಲಿ ಸಲ್ಮಾನ್ ಖಾನ್ ಇದ್ದಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.